ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಸಂಡೇ ಲೇಜಿ ಡೇ ಅಂತಲೇ ಹೇಳ್ಬೋದು. ಎದ್ದಿದ್ದು ಲೇಟ್ ಆಯಿತು, ಸೊ ಟಿಫನ್ ಕೂಡ ಲೇಟಾಗೆ ಮಾಡ್ತಾಯಿದ್ದೀವಿ. ಟಿಫನ್ ಬಂದು ಇವತ್ತು ನನ್ನ ಹಸ್ಬೆಂಡೇ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ, ಅದು ರೆಸಿಪಿ ಕೇಳಿಲ್ಲ. ಸೊ ತಿಂತಾಯಿದ್ದೀನಿ, ಏನೋ ಒಂದು ಮಾಡಿಕೊಟ್ಟಿದ್ದಾರೆ, ತಿಂತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಮಾಡಿಸ್ಬೇಕು ಅಂತ. ಬಟ್ ಸ್ವಲ್ಪ ಟೈಮ್ ತಗೊಂಡೆ. ಒಂದಷ್ಟು ಜನ ಮಾಡಿಸು ಅಂತಿದ್ರು, ಒಂದಷ್ಟು ಜನ ಬೇಡ ಅಂತ ಇದ್ರು. ಸೊ ಹಂಗಾಗಿ ಕನ್ಫ್ಯೂಸಲ್ಲಿದ್ದೆ. ಸೊ ಫೈನಲಿ ಇವತ್ತು ಮಾಡಿಸ್ಬಿಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಫೆದರ್ ಕಟ್ ಮಾಡಿಸಿದ್ದೆ, ಹೇರ್ ಕಟ್ಟು. ಸೊ ಈ ಕಟ್ ಮಾಡಿಸ್ದಾಗಿಂದ ನನಗೇನು ಹೇರ್ ಸ್ಟೈಲೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಫುಲ್ ಶಾರ್ಟ್ ಮಾಡಿಸಿದೆ. ಇನ್ಫ್ಯಾಕ್ಟ್ ನನಗೆ ಶಾರ್ಟ್ ಹೇರ್ ಅಂದ್ರೇ ಇಷ್ಟ, ನನಗೆ ಲಾಂಗ್ ಹೇರ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಶಾರ್ಟ್ ಹೇರೇ ಇಷ್ಟ ಅಂತ ಶಾರ್ಟೇ ಮಾಡಿಸ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಏನು ಹೇರ್ ಸ್ಟೈಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಫ್ರೀ ಹೇರು ಬಿಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ನಂದು ಕರ್ಲ್ ಹೇರ್ ಇರೋದ್ರಿಂದ ನಾನು ಫ್ರೀ ಹೇರ್ ಎಲ್ಲ ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಯಾವಾಗಲೂ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾಗಿತ್ತು. ಸೊ ಪದೇ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಹೇರೆಲ್ಲ ಡ್ಯಾಮೇಜ್ ಆಗುತ್ತೆ, ಸ್ಟ್ರೈಟ್ನರ್ ಕೂಡ ಒಳ್ಳೆಯದಲ್ಲ. ಸೊ ಹಾಗಾಗಿ ಫೈನಲಿ ಕನ್ಫರ್ಮ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೂ ಹೇಳಿದೆ ಮಾಡಿಸ್ಕೊತೀನಿ ಅಂತ. ಬಟ್ ಅವ್ರು ಏನಂದರೆ ನೀನು ಆಲ್ರೆಡಿ ನಾನು ಕೇರ್ ಮಾಡಲ್ಲ, ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಅದೆಲ್ಲ ಮಾಡಲ್ಲ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ, ಬಟ್ ಹೇರ್ ಕೇರ್ ಅಂತೂ ನಾನು ಮಾಡೋಕ್ಕೆ ಹೋಗಲ್ಲ, ಯಾವಾಗಲೂ ಒಂದೊಂದ್ಸಲ ಆಯಿಲ್ ಹಚ್ಚೋದು. ಸೊ ಹಂಗಾಗಿ ನೀನು ಈಗಲೇ ಇರೋ ಹೇರೇನೇ ನೀಟಾಗಿ ನೋಡ್ಕೊಳ್ಳಲ್ಲ, ಇನ್ನು ಪರ್ಮನೆಂಟ್ ಸ್ಟ್ರೈಟ್ನೆಲ್ಲ ಆದಮೇಲೆ ನೀಟಾಗಿ ಹೇರ್ ಕೇರ್ ಮಾಡಬೇಕು, ಇಲ್ಲಾಂದರೆ ತುಂಬಾ ಹೇರ್ ಫಾಲ್ ಆಗುತ್ತೆ ಅಂತ ಗೊತ್ತಿದೆ. ಬಟ್ ಇಲ್ಲ, ಫಿಕ್ಸ್ ಆಗಿದ್ದೀನಿ, ಇಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರೋಣ ಹೇರ್ ಅಂತ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಆದಮೇಲೆ. ಸೊ ಹಂಗಾಗಿ ಫೈನಲಿ ಓಕೆ ಮಾಡಿದ್ದೀನಿ, ಸ್ಟ್ರೈಟ್ನಿಂಗ್ ಮಾಡಿಸ್ಬಿಡಬೇಕು ಅಂತ. ಸೊ ಸ್ಟ್ರೈಟ್ನಿಂಗ್ ನಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಿಕಾಸ್ ನೋಡಿರ್ತಿರೋ ಒಂದಷ್ಟು ವ್ಲಾಗ್ಸಲ್ಲಿ ವೀಡಿಯೋಸಲ್ಲೆಲ್ಲ ನಾನು ಪರ್ಮನೆಂಟ್ ನಾರ್ಮಲ್ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಹಂಗಾಗಿ ಓಕೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಕರ್ಲ್ ಮಷೀನು ಇದೆ, ಕರ್ಲ್ ಏನಾದರೂ ಬೇಕಾದರೆ ಕರ್ಲ್ ಮಾಡ್ಕೋತೀನಿ. ಬಟ್ ಜಾಸ್ತಿ ಸ್ಟ್ರೈಟ್ನಿಂಗ್ಗೆ ಇಷ್ಟ ಇರೋದ್ರಿಂದ ಜಾಸ್ತಿ ಸ್ಟ್ರೈಟ್ನರ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಇಲ್ಲ, ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಇವಾಗ ನೀವು ನೋಡಿರ್ತೀರಾ ನನ್ನದು ಲಾಸ್ಟ್ ವ್ಲಾಗಲ್ಲೆಲ್ಲ, ನನ್ನ ಫ್ರೆಂಡ್ ಒಬ್ಬರು ಮಳವಳ್ಳಿಲೇ ಪಾರ್ಲರ್ ಓಪನ್ ಮಾಡಿದ್ದಾರೆ ಹೊಸದಾಗಿ. ಅವ್ರ ಹತ್ರನೇ ನಾನು ಹೇರ್ ಕಟ್ ಮತ್ತು ಹೇರ್ ಹೈಲೈಟ್ಸ್ ಎಲ್ಲ ಮಾಡಿಸ್ಕೊಂಡಿದ್ದು. ಸೊ ಅವ್ರ ಹತ್ರನೇ ಪರ್ಮನೆಂಟ್ ಹೇರ್ ಸ್ಟೈಲು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರಿಗೆ 10 ಗಂಟೆಗೆ ಬರ್ತೀನಂತ ಹೇಳಿದೆ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇವಾಗ ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು. ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ, ಬಟ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು. ಆ್ಯಂಡ್ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತಲೂ ಗೊತ್ತು. ಆಲ್ರೆಡಿ ಎಲ್ಲ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡು ನೋಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿದೆ. ಬಟ್ ಹೇಗೆ ಬರುತ್ತೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಯಾವ ಥರ ಬರುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಆ್ಯಂಡ್ ಯಾವ ಥರ ಮಾಡ್ತಾರೆ ಅಂತಲೂ ಐಡಿಯಾ ಇಲ್ಲ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ. ಕೂತ್ಬಿಟ್ಟಿದ್ದೀರಾ? ಲೈಟ್ ಹಾಕೊಳ್ಳಲ್ಲ ಅಪ್ಪ, ಏನು ಬಿಸಿಲು, ಬೆಂಕಿ. ಅಷ್ಟೇ ಮಾತಾಡಿದ್ದು, ಬೇರೆ ಏನು ಮಾತಾಡಿದ್ದೀನಿ, ಅಷ್ಟೇ ಮಾತಾಡಿ. ಆ್ಯಕ್ಚುಲಿ ನಂದು ಬಿಫೋರ್ ಹೇರ್ ಹೆಂಗೆ ಕಾಣಿಸುತ್ತೆ ಅಂತ ವೀಡಿಯೋನೇ ಮಾಡ್ಕೊಂಡಿಲ್ಲ. ಸೊ ಕರ್ಲ್ ಹೇರ್ ಸ್ಟೈಲ್ ನನ್ನ ಹತ್ರ ಆಲ್ಮೋಸ್ಟ್ ನೋಡಿರ್ತೀರ ನೀವು ಹೆಂಗಿತ್ತು ಅಂತ. ಫ್ರೀ ಹೇರ್ ಬಿಟ್ಟೇ ಇಲ್ಲ ನಾನು, ಆ್ಯಕ್ಚುಲಿ ಒಂದ್ಸಲನೂ ಫ್ರೀ ಹೇರ್ ಬಿಟ್ಟೇ ಇಲ್ಲ ಈ ಕಟಿಂಗ್ ಆದಮೇಲೆ. ಹಂಗಾಗಿ ಇಲ್ಲ ವಿಡಿಯೋ. ಬಟ್ ಕರ್ಲ್ ಹೇರು ನೋಡೋಣ. ಇವ್ರ ಮನೆಗೆ ಹೋಗ್ಬಿಟ್ಟು ನಾನು ಮಾತಾಡಿ ನೀನೇ ತಗೋ, ನನ್ ಬಿಟ್ಟು ತಗೋ, ಮನೆಯಲ್ಲಿ ಸೇರಿಸ್ತಾಗ ಲಾಕ್ ಹಾಕ್ಬೇಕಲ್ಲ ನೀನು. ಕರ್ಕೊಂಡು ಹೋಗಕ್ ಬಂದಿದ್ದ. ಓನಮ್ಮ, ನೀವು ಸೌಂಡ್ ಬರ್ತಾನೆ ಇರುತ್ತೆ ಎಲ್ಲಾದ್ರಲ್ಲೂ ವಿಡಿಯೋದಲ್ಲಿ. ಬರ್ಲಿ ಬಿಡು, ಅವಕ್ಕೇನು ಬಾಯಿ ಬಿಡಕ್ಕೆ ಹೋಗತ್ತ. ಓನಮ್ಮ ನಿಂಗೆ ತಿನ್ನಿಸ್ತಾವನೆ ಅಂತ. ಇವಾಗ ಸಂಜೆ ಆಯಿತು, ಒಂದು ಮದುವೆಗೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಇನ್ನೂ ಒಂದು 2 ಡೇಸ್ ನಾನು ಸ್ನಾನ ಏನು ತಲೆಗೆ ಎಲ್ಲ ನೀರು ಹಾಕಿ ಸ್ನಾನ ಮಾಡುವಾಗಿಲ್ಲ. ಆ್ಯಂಡ್ ಅದಾದಮೇಲೆ
ಪೊಲಿಟನ್ ಹಾಕೋಂಗಿಲ್ಲ, ಕ್ಲಿಪ್ ಹಾಕೋಂಗಿಲ್ಲ, ಏನೂ ಇಲ್ಲ. ಸೊ ಫ್ರೀ ಏರ್ ಬಿಡಬೇಕು ಇನ್ನೂ ಒಂದು 2 ಡೇಸು. ಇವಾಗ ಫ್ರೆಂಡ್ ಮದುವೆ ಅಂತೆ, ನನ್ನ ಹಸ್ಬೆಂಡ್ ಫ್ರೆಂಡ್ ಮದುವೆ. ಸೊ ಹೋಗೋಣ ಅಂತ ರೆಡಿ ಆಗಬೇಕು. ಅವರು ಕಾಫಿ ಮಾಡ್ತಾಯಿದ್ದಾರೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ, ಮಾತಾಡ್ಕೊಂಡು ಕಾಫಿ ಮಾಡ್ತಾಯಿದ್ದಾರೆ. ಸೊ ನಾನು ಹಾಗೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮದುವೆಗೆ ಹೋಗ್ಬೇಕಲ್ಲ ಅಂತ ಮಲ್ಕೊಳ್ಳಿಲ್ಲ. ಸೊ ಬನ್ನಿ ನೋಡೋಣ ಏನು ಮಾಡ್ತಾರೆ. ಕಾಫಿ ಮಾಡ್ತಾ ಇದ್ದಾರೆ. ಸೊ ಕಾಫಿ ಕುಡಿತಾ ಇದ್ದೀವಿ, ಅವರು ಮಾತಾಡ್ತಾ ಇದ್ದಾರೆ. ನನ್ನ ಮಗಳು ಇಲ್ಲೇ ಕೂತಿದ್ದಾಳೆ, ಮತ್ತು ಚಾರು ಇಲ್ಲೇ ಇದ್ದಾಳೆ. ಸೊ ಆರಾಮಾಗಿ ಟೆರೆಸ್ ಮೇಲೆ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ. ಆ್ಯಕ್ಚುಲಿ ಇವತ್ತು ಡಿಫ್ರೆಂಟಾಗಿದೆ ಫ್ರೆಂಚ್ ಫ್ರೈಸ್. ಯಾಕೆಂದರೆ ಮೇ ಬಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಡಿಫ್ರೆಂಟಾಗಿ ಆಗಿರ್ಬೋದು. ಏಯ್ ಸಾರಾ ಸುಮ್ಮನೆ ಜಾಸ್ತಿ ಬಾಯ್ಲ್ ಮಾಡಿಬಿಟ್ಟಿದೆ. ಏಯ್ ಹೋಗಮ್ಮ ಆ ಕಡೆ ನೋಡಿ. ಇನ್ನು ಲಾಸ್ಟ್ ಟೈಮೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಫ್ರೆಂಚ್ ಫ್ರೈಸು. ಈ ಸಲ ಯಾಕೋ ಸ್ವಲ್ಪ ಲಾಸ್ಟ್ ಟೈಮೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಪ್ರಾಪರ್ ರೆಸ್ಟೋರೆಂಟಲ್ಲಿ ಮಾಡೋ ಥರನೇ ಮಾಡ್ತಾಯಿದ್ರು ಫ್ರೆಂಚ್ ಫ್ರೈಸ್ನ. ಬಟ್ ಇವಾಗ ಸ್ವಲ್ಪ ಏನಿದು, ಬಟ್ ಈ ಸಲ ಏನು ಮಾಡಿದ್ದಾರೆ ಅಂದರೆ, ನಾನೇ ಹೇಳಿದೆ ಲಾಸ್ಟ್ ಟೈಮೆಲ್ಲ ಫುಲ್ ಏನದು ಜಾಸ್ತಿ ದಪ್ಪ ಎಲ್ಲ ಇರ್ತಿತ್ತು, ತಿನ್ನೋಕೊಂಥರ ಕ್ರಿಸ್ಪಿಯಾಗಿ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೆ ಫುಲ್ ಶಾರ್ಟ್ ಚಿಕ್ಕದಾಗಿ ಕಟ್ ಮಾಡಿ ಅಂತ ಹೇಳಿದೆ ನಾನು. ಫುಲ್ಲು ಕ್ರಿಸ್ಪಿಯಾಗಿ ಗರಂ ಅನ್ನಬೇಕು ಆ ಥರ ತಿನ್ನೋಕ್ಕೆ ಅಂತ. ಅದಕ್ಕೆ ಈ ಥರ ಫುಲ್ ಇದೆ, ಇಷ್ಟು ಚಿಕ್ಕಕ್ಕೆ ಮಾಡಿದ್ದಾರೆ. ಬಟ್ ಟೇಸ್ಟ್ ಚೆನ್ನಾಗಿದೆ, ಬಟ್ ನೋಡೋಕ್ಕೆ ಪ್ರಾಪರ್ ಆಗಿ ಫ್ರೆಂಚ್ ಫ್ರೈಸ್ ಥರ ಕಾಣಿಸ್ತಾ ಇಲ್ಲ. ಫಸ್ಟೆಲ್ಲ ಫುಲ್ ಏನಿದು ರೆಸ್ಟೋರೆಂಟ್ಗಳೆಲ್ಲ ಮಾಡೋ ಥರನೇ ಇರ್ತಿತ್ತು. ಟೇಸ್ಟ್ ಕೂಡ ಚೆನ್ನಾಗಿರ್ತಿತ್ತು. ನೋಡೋಣ ಇದು ಹೇಗಿದೆ ಅಂತ. ಇದು ಫುಲ್ ಗರಂ ಇದೆ, ಚೆನ್ನಾಗಿದೆ. ಇದನ್ನ ಮಾಡಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀವಿ ಫ್ರಿಜ್ಜಲ್ಲಿ 1 ವೀಕ್ವರೆಗೂ. ಬೇಕಾದಾಗ ಎಣ್ಣೆಗೆ ಹಾಕೊಂಡು ತಿನ್ನೋದಷ್ಟು. ಸೊ ಇವಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಮದುವೆಗೆ ಹೋಗಬೇಕು. ಸೊ ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗೋಣ. ಎಸ್, ನಾನು ಕ್ವಿಕ್ಕಾಗಿ ಹೇಗೆ ರೆಡಿ ಆಗ್ತೀನಿ ಫಂಕ್ಷನ್ಗೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಸ್, ನಾನು ಯೂಸ್ ಮಾಡೋದು ಸೆಟಫಿಲ್ ಮಾಯ್ಶ್ಚರೈಸರ್. ಸೊ ಆಲ್ರೆಡಿ ಫೇಸ್ ವಾಶ್ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಟೋನರ್ ಎಲ್ಲ ಈಗ ಸದ್ಯಕ್ಕೆ ಯೂಸ್ ಮಾಡೋದಕ್ಕಾಗಲ್ಲ, ಸ್ಕಿನ್ ಪ್ರಿಪ್ರೇಷನ್ಗೆ ಅಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ಟೈಮ್ ಇಲ್ಲ ನನ್ನ ಹತ್ರ. ಸೊ ಟೈಮ್ ಕಡಿಮೆ ಇದೆ. ಸೊ ಟೈಮ್ ಕಡಿಮೆ ಇದ್ದಾಗ ಯಾವ ಥರ ರೆಡಿ ಆಗೋದು ಫಂಕ್ಷನ್ಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಒಂದು 10 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು ರೆಡಿ ಆಗೋದಕ್ಕೆ. ಸೊ 10 ಮಿನಿಟ್ಸ್ಗೆ ಮೇಕಪ್ ಮಾಡ್ಕೋತಾ ಇರೋದು. ಸೊ ಸೆಟಫಿಲ್ ಮಾಯ್ಶ್ಚರೈಸರ್ ಆದಮೇಲೆ ನಾನು ಬಾಬಿ ಬ್ರೌನ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರೈಮರ್ ತುಂಬಾ ಚೆನ್ನಾಗಿದೆ ಗೈಸ್. ಸೊ ಪ್ರೈಮರ್ ಹಾಕೋಣ. ಸೊ ನಾನು ಫಾಸ್ಟಾಗೆಲ್ಲ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನನಗೆ ಟೈಮ್ ಇಲ್ಲ. ಸೊ ಟೈಮ್ ಇಲ್ಲ, ಹಾಗಾಗಿ ಬೇಗ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ನೆಕ್ಸ್ಟ್ ಸೊ ನೆಕ್ಸ್ಟು ನಾನು ಕಲರ್ ಕರೆಕ್ಟರು ಮಾಡಬೇಕು. ಆ್ಯಂಡ್ ಏನಿಲ್ಲ ಅಂದರೂ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ, ಹಂಗಾಗಿ ನಾನು ಆರೆಂಜ್ ಕಲರ್ದು ಕರೆಕ್ಟರ್ನ ಯಾವಾಗಲೂ ಮಿಸ್ ಮಾಡಲ್ಲ. ಅಪ್ಲೈ ಮಾಡೇ ಮಾಡ್ತೀನಿ. ಯಾವುದೇ ಮೇಕಪ್ ಇರಲಿ, ಸಿಂಪಲ್ ಮೇಕಪ್ ಇರಲಿ, ಯಾವುದೇ ಇರಲಿ, ಆರೆಂಜ್ ಕಲರ್ ಕರೆಕ್ಟರ್ನ ನಾನು ಮಿಸ್ ಮಾಡಲ್ಲ. ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ನನಗೆ. ಸೊ ಹಾಗಾಗಿ ಆ್ಯಂಡ್ ನಾನು ಬ್ರೈಡ್ಸ್ಗೆಲ್ಲ ಎಲೆಗೆಲ್ಲ ಅದೆಲ್ಲ ಯೂಸ್ ಮಾಡ್ತೀನಿ. ಇದು ಇನ್ಸೈಟು ಬಜೆಟ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿದೆ. ಬಟ್ ಇದು ಪರ್ಸ್ನಲ್ ಯೂಸ್ಗಷ್ಟೇ, ಬ್ರೈಡ್ಸ್ಗೆಲ್ಲ ನಾನು ಇದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಾದಮೇಲೆ ಕನ್ಸೀಲರ್ ಅಪ್ಲೈ ಮಾಡ್ತೀನಿ. ಧರ್ಮಾ ಪ್ಯಾಲೆಟ್ ಮೈ ಫೇವ್ರೆಟ್. ಸೊ ಇದರಲ್ಲಿ DFT ಅಂತ, ನನ್ನ ಶೇಡ್ ಬಂದು DFT. ಸೊ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಎಲ್ಲ ಇದೇ ಶೇಡ್ ಯೂಸ್ ಆಗೋದು. ಸೊ ನನ್ನ ಧರ್ಮಾ ಪ್ಯಾಲೆಟಲ್ಲೂ ಅಷ್ಟೇ ನೋಡಿ, ಎಲ್ಲ ಹಾಗೆ ಇದೆ. ಬಟ್ ಜಾಸ್ತಿ ಇದೇನೆ ಯೂಸ್ ಆಗಿರೋದು.
ಆ್ಯಕ್ಚುಲಿ ನಾನು ಫಂಕ್ಷನ್ಸ್ಗೆಲ್ಲ ಫೌಂಡೇಶನ್ನ ಯೂಸ್ ಮಾಡಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ನಾನು ಕನ್ಸೀಲರಲ್ಲೇ ಆಲ್ಮೋಸ್ಟ್ ಮೇಕಪ್ ಮುಗಿಸ್ಕೋತೀನಿ. ಶೂಟ್ಸ್ ಏನಾದರೂ ಇದ್ದರೆ ಮಾತ್ರನೇ ನಾನು ಫೌಂಡೇಶನ್ ಅದೆಲ್ಲ ಅಪ್ಲೈ ಮಾಡೋದು. ಜಸ್ಟ್ ಫಂಕ್ಷನ್ ಆದರೆ ನಾನು ಕನ್ಸೀಲರಲ್ಲೇ ಮೇಕಪ್ ಮುಗಿಸ್ಕೊಬಿಡ್ತೀನಿ. ಸೊ ನಾನು ಇದೇ ಕನ್ಸೀಲರ್ನ ಫೇಸ್ ಫುಲ್ ಅಪ್ಲೈ ಮಾಡ್ತೀನಿ. ಕ್ವಾಂಟಿಟಿ ತುಂಬ ಕಡಿಮೆನೇ ತಗೊಳ್ಳಿ. ನಿಮಗೇನಾದರೂ ಹೆವಿ ಮೇಕಪ್ ಬೇಕಂದರೆ ಜಾಸ್ತಿ ತಗೊಳ್ಳಿ, ಬಟ್ ಸಿಂಪಲಾಗಿ ಸಾಕು, ನ್ಯಾಚುರಲಾಗಿ ಸಿಂಪಲಾಗಿ ಸಾಕು. ಅಂದರೆ ಆ್ಯಕ್ಚುಲಿ ಇದು ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ. ಇದು ಧರ್ಮ ಪಲ್ಲಟ್ಟು ತುಂಬಾ ಚೆನ್ನಾಗಿದೆ. ಬ್ರೈಡ್ಸ್ಗೂ ಯೂಸ್ ಮಾಡ್ತಾರೆ ಆ್ಯಂಡ್ ಪರ್ಸ್ನಲ್ ಯೂಸ್ಗೂ ತುಂಬಾ ಚೆನ್ನಾಗಿದೆ. ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇಲ್ಲ ಬಿಕಾಸ್ ನನಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಸಾಕಿಷ್ಟೇ. ಕ್ವಾಂಟಿಟಿ ಎಲ್ಲ ನಾನು ಕಡಿಮೆನೇ ತಗೋತಾ ಇದ್ದೀನಿ ಬಿಕಾಸ್ ನನಗೆ ಹೆವಿ ಮೇಕಪ್ ಬೇಕಾಗಿಲ್ಲ, ಸಿಂಪಲಾಗಿದ್ದರೆ ಸಾಕು. ಸೊ ಹಾಗಾಗಿ ಕ್ವಾಂಟಿಟಿ ಕಡಿಮೆ ತಗೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ಯಾವ ಥರ ನೀವು ಯಾವ ಫಂಕ್ಷನ್ಗೆ, ನಿಮಗೆ ಗ್ರ್ಯಾಂಡ್ ಫಂಕ್ಷನ್ ಇದೆ ಆ್ಯಂಡ್ ನಿಮ್ಮ ಔಟ್ಫಿಟ್ಟು ಗ್ರ್ಯಾಂಡ್ ಇದ್ದರೆ ಮೇಕಪ್ನ ಸ್ವಲ್ಪ ಡಲ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಂಪಲ್ಲಾಗಿ ನಾರ್ಮಲಾಗಿ ನಾನು ಹಾಕೊಂಡು ಹೋಗ್ತಾ ಇರೋದು ಡ್ರೆಸ್ ಆಗಿರೋದ್ರಿಂದ ಈ ಮೇಕಪ್ ಸಾಕು ಡ್ರೆಸ್ಸಿಗೆ. ನೀವು ಸ್ಯಾರಿ ಎಲ್ಲ ಹಾಕೋತೀನಿ ಅಂತಂದರೆ ಹೆವಿ ಮೇಕಪ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಆ್ಯಂಡ್ ಫೌಂಡೇಶನ್ ಕೂಡ ಬೇಕು ಅಂದರೆ ಅಪ್ಲೈ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಎಲ್ಲ ವೀಡಿಯೋ ಮೇಕಪ್ದು ಲಾಗ್ಸ್ ಮಾಡ್ತೀನಿ ಫಂಕ್ಷನ್ಗೆ ಆ್ಯಂಡ್ ಹೆವಿ ಮೇಕಪ್ಪು. ನೀವು ಕಮೆಂಟ್ ಮಾಡಿ ಯಾವ್ದು ಬೇಕು ಮೇಕಪ್, ಯಾವ್ಯಾವ ಥರ ಮೇಕಪ್ ಲಾಗ್ಸ್ ಬೇಕು ನಿಮಗೆ ಕಮೆಂಟ್ ಮಾಡಿ ಗೈಸ್. ಎಸ್, ನಾನು ಕಮೆಂಟ್ ಆಫ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಓಕೆ, ಇನ್ಮೇಲಿಂದ 1-2 ಅವರ್ 3 ಅವರ್ ಕಮೆಂಟ್ನ ಆಫ್ ಮಾಡ್ತೀನಿ ಬಿಕಾಸ್ ನೀವು ಒಂದಷ್ಟು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡೋಕ್ಕೋಸ್ಕರ 1-2 ಅವರ್ ಆನ್ ಮಾಡಿರ್ತೀನಿ. ಸೊ ಹೇಳಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು. ನಾನು ಡೈಲಿ ಲಾಗ್ ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತಲೂ ಹೇಳಿ, ಅಫ್ಕೋರ್ಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ಮೇಕಪ್ಪಲ್ಲಿ ನಿಮಗೆ ಯಾವ ಥರ ಮೇಕಪ್ ಬೇಕು, ಯಾವ ಥರ ಲುಕ್ತು ಮೇಕಪ್ ಬೇಕು ಅದೆಲ್ಲ ನನ್ನ ಜೊತೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಮಾಡೋದಿದೆ ಪ್ಲ್ಯಾನು, ಬಟ್ ಒಂದು ಸ್ವಲ್ಪ ಟೈಮ್ ಕೊಡಿ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಆರ್ಡರ್ಸ್ ಅದೆಲ್ಲ ಕಂಪ್ಲೀಟ್ ಮುಗಿಸ್ಕೊಬಿಡ್ತೀನಿ ಈ ಮಂತು. ಸೊ ನೆಕ್ಸ್ಟ್ ಮಂತ್ ಮೇ ಬಿ ನಾನು ಫುಲ್ ಫ್ರೀ ಇರ್ತೀನಿ. ಆ ಟೈಮಲ್ಲಿ ನಿಮಗೆ ಮೇಕಪ್ ಲಾಗ್ಸ್ಗಳು ಮಾಡ್ತೀನಿ. ಸೊ ಎಸ್, ನಾನು ಕನ್ಸೀಲರ್ ಅಪ್ಲೈ ಮಾಡಾಯಿತು. ಆ್ಯಂಡ್ ಇವಾಗ ಪೌಡರ್ ಹಾಕ್ತೀನಿ. ಕಾಂಪ್ಯಾಕ್ಟೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಹಾಕ್ತೀನಿ ಇವಾಗ. ಸೊ ಇದು ಬಂದು ಫಿಟ್ ಮೀ. ಸೊ ಲೈಟಾಗಿ ಸೊ 10 ಮಿನಿಟ್ಸ್ ಮೇಕಪ್ ಅಂತ ಹೇಳ್ಬೋದು. ಇದು ನೋಡಿದ್ದೀರಾ ನನ್ನದು ಪ್ರೊಸೆಸಿಂಗ್ ಎಷ್ಟು ಈಸಿ ಪ್ರೊಸೆಸಿಂಗ್ ಇದೆ ಅಂತ. ಜಾಸ್ತಿ ನಾನೇನು ಅಪ್ಲೈ ಮಾಡಿಲ್ಲ. ಆ್ಯಕ್ಚುಲಿ ನಂದು ಜಾಸ್ತಿ ಮೇಕಪ್ ಮಾಡಲ್ಲ. ಶೂಟ್ಸ್ ಏನಾದರೂ ಇದ್ದರೆ ಮಾತ್ರನೇ ಜಾಸ್ತಿ ಮೇಕಪ್ ಮಾಡೋದು. ಫಂಕ್ಷನ್ ಇದ್ದರೆ ಈ ಥರ ಸಿಂಪಲ್ ಮೇಕಪ್ ಮಾಡ್ಕೊತೀನಿ. ನನಗೂ ಹೆವಿ ಮೇಕಪ್ ಅಂದರೆ ಇಷ್ಟ ಆಗಲ್ಲ. ಸೊ ಮೇಕಪ್ ಇಷ್ಟ ಇಲ್ಲದವರು ಈ ಥರ ಮೇಕಪ್ ಮಾಡ್ಕೊಳ್ಳಿ. ಆ್ಯಂಡ್ ಚೆನ್ನಾಗೂ ಕೂಡ ಕಾಣಿಸ್ತೀರಾ. ಆ್ಯಂಡ್ ಮೇಕಪ್ ಇದೆ ಅಂತಲೂ ಕಾಣಿಸಲ್ಲ. ಸೊ ನೀವು ನಾನು ನೋಡ್ತಾ ಇರ್ಬೋದು ನನ್ನ ಫೇಸು. ಸೊ ಮೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಇಲ್ಲ, ಫುಲ್ ನ್ಯಾಚುರಲ್ ಆಗಿ ಬಂದಿದೆ. ಸೊ ಈ ಪ್ರೊಸೆಸಿಂಗಲ್ಲಿ ಮಾಡಿದ್ರೆ ಸಾಕು. ಸೊ ನನಗಿಷ್ಟೇ ಸಾಕು ಆ್ಯಕ್ಚುಲಿ. ನನ್ನ ಬ್ಲಷ್ ಆಗಲಿ ಆ್ಯಂಡ್ ಹೈಲೈಟ್ಸು ಮತ್ತು ಕನ್ಸೀಲರು, ಏನು ಕನ್ಸೀಲರ್ ಅಷ್ಟೇ ಧರ್ಮ ಪ್ಯಾಲೆಟ್ ಇದೊಂದು ಯೂಸ್ ಮಾಡಿದ್ದೀನಿ ಅಷ್ಟೇ. ಫೌಂಡೇಶನ್ ಇಲ್ಲ, ಮತ್ತು ಹೈಲೈಟ್ಸ್ ಏನೂ ಹಾಕ್ಕೊಂಡಿಲ್ಲ. ಸಾಕು, ಇಷ್ಟೇ ಸಿಂಪಲ್ ಲುಕ್ಕು. ನೈಟ್ ಹೋಗ್ತಾ ಇರೋದು. ಸೊ ಹೋಗಿದ್ದು ಒಂದು ಹಾಫ್ ಆನ್ ಅವರ್ ಹೋಗಿದ್ದು ಬರೋದಕ್ಕೆ ಫುಲ್ ಹೆವಿ ಮೇಕಪ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಆಗಲ್ಲ. ಯಾವಾಗಲೂ ಆರಾಮಾಗಿ ಸಿಂಪಲಾಗಿ ಮಾಡ್ಕೋಬೇಕು ಅಂತ ಇಷ್ಟೇ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಇದು ಮೇನ್ ಬೇಕೇ ಬೇಕು, ಸೆಟ್ಟಿಂಗ್ ಸ್ಪ್ರೇ. ಇದು ಬಂದು ಪ್ಯಾಕ್ದು ಸೆಟ್ಟಿಂಗ್ ಸ್ಪ್ರೇ, ತುಂಬಾ ಚೆನ್ನಾಗಿದೆ. ಎಸ್, ಈ ಥರ ಇದೆ ನನ್ನ ಫೈನಲ್ ಲುಕ್. ಮೇನ್ ಬಿಂದಿ ಇಡೋಣ. ಲಿಪ್ಸ್ಟಿಕ್ ಬಂದು ನೈಕಾದೇ ಎಸ್, ಲಿಪ್ಸ್ಟಿಕ್ ಬಂದು ನೈಕಾ. ಆ್ಯಕ್ಚುಲಿ ನೈಕಾ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ನನ್ನ ಕಿಟ್ ಒಳಗಡೆ ಇದೆ ಎಲ್ಲ ಲಿಪ್ಸ್ಟಿಕ್ಸೂ. ಸೊ ಹಾಗಾಗಿ ಈಚೆ ಇರೋದು ಇದು ಒಂದೇ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಲಿಪ್ಸ್ಟಿಕ್ ಹಾಕೊಂಡಾಯಿತು. ಆ್ಯಕ್ಚುಲಿ ಲೈಟ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಬಿಕಾಸ್ ನನ್ನ
ಡ್ರೆಸ್ಸಿಗೆ ಇದೇನೆ ಮ್ಯಾಚ್ ಆಗೋದು. ಓವರ್ ಲಿಪ್ಟಿಕ್ಕು ಡಾರ್ಕ್ ಲಿಪ್ಟಿಕ್ ಎಲ್ಲ ಹಾಕಿದ್ರೆ ಮ್ಯಾಚ್ ಆಗಲ್ಲ ಡ್ರೆಸ್ಸಿಗೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಲೈಟ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಆ್ಯಂಡ್ ಕಾಜಲ್ ಮತ್ತೆಲ್ಲ ಏನೂ ಹಾಕೊಳ್ಳೋಕೆ ಹೋಗಲ್ಲ ನನಗೆ. ನೈಟ್ ಟೈಮ್ ಅಂದರೆ ಆದಷ್ಟು ಅವಾಯ್ಡ್ ಮಾಡಿಬಿಡ್ತೀನಿ ಕಾಜಲ್. ಅದೆಲ್ಲ ಹಾಫ್ ಆನ್ ಅವರ್ ಹೋಗಿದ್ದು ಬರೋಕ್ಕೆ ಅದೆಲ್ಲ ಸುಮ್ಮನೆ ಬೇಡ ಅಂತ ಅನಿಸುತ್ತೆ. ಆ್ಯಂಡ್ ನನಗೂ ಇಷ್ಟ ಆಗಲ್ಲ ಕಾಜಲ್ ಅದೆಲ್ಲ ಜಾಸ್ತಿ ಹಾಕೊಳ್ಳೋಕ್ಕೆ. ಓಕೆ, ಮಾರ್ನಿಂಗ್ ಮೇಕಪ್, ಮಾರ್ನಿಂಗ್ ಏನಾದರೂ ಫಂಕ್ಷನ್ ಇದ್ದರೆ ನೀಟಾಗಿ ಎಲ್ಲ ಹಾಕೊಂಡೋಗಿ ರೆಡಿ ಆಗಿರ್ತೀನಿ. ಆ್ಯಂಡ್ ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಬೋದು. ಬಟ್ ನೈಟ್ ಆದರೆ ನನಗೆ ನೈಟ್ ರೆಡಿ ಆಗಬೇಕಂದ್ರೆ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ನನಗೇನಾದರೂ ಬೋರ್ ಆದರೆ ಈ ಥರ ಕ್ವಿಕ್ಕಾಗಿ ಈ ಥರ ರೆಡಿ ಆಗಿಬಿಡ್ತೀನಿ. ಬಟ್ ಮಾರ್ನಿಂಗ್ ಏನಾದರೂ ಫಂಕ್ಷನ್ಗಳಿದ್ರೆ, ಗ್ರ್ಯಾಂಡ್ ಫಂಕ್ಷನ್ ಸ್ಯಾರಿಯಲ್ಲಿ ಹಾಕೊಂಡ್ರೆ ಈ ಥರ ಇರಲ್ಲ ನಂದು ಪ್ರೊಸೆಸಿಂಗ್, ಬೇರೆ ಪ್ರೊಸೆಸಿಂಗ್ ಇರುತ್ತೆ. ಇನ್ನೂ ಒಂದಷ್ಟು ಕ್ರೀಮ್ಗಳು ಆ್ಯಡ್ ಆಗುತ್ತೆ ಇದ್ರ ಜೊತೆಗೆ. ಸೊ ಬೋರ್ ಇದ್ದಾಗ ಈ ಥರ ರೆಡಿ ಆಗಿಬಿಡ್ತೀನಿ ಸಿಂಪಲ್ಲಾಗಿ ಸಾಕು ಅಂತ. ಸೊ ಬಟ್ ಓಕೆ, ನ್ಯಾಚುರಲಾಗಿ ಕಾಣಿಸ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಏನಿಲ್ಲ. ನಿಮ್ಮ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೆ, ಮಾಯ್ಶ್ಚರೈಸರ್ ಆಗಲಿ ಪ್ರೈಮರ್ ಆಗಲಿ, ನಿಮ್ಮ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ತಗೊಳ್ಳಿ. ಬಟ್ ಕನ್ಸೀಲರ್ ನಾನು ಹೇಳಿದ್ನಲ್ಲ, ಸೊ ಕನ್ಸೀಲರ್ ಅಷ್ಟೇ ತುಂಬ ಇದೆ ಬ್ರ್ಯಾಂಡ್ಸು. ಕನ್ಸೀಲರ್ ಕೂಡ ನೀವು ಯಾವುದಾದ್ರೂ ಬ್ರ್ಯಾಂಡ್ ತೊಗೋಬೋದು. ಬಟ್ ಪ್ರೊಸೆಸಿಂಗ್ ನೋಡ್ಕೊಳ್ಳಿ ಅಷ್ಟೇ. ಪ್ರೊಸೆಸಿಂಗಲ್ಲಿ ಈ ಥರ ಇದೆ, ಸಿಂಪಲ್ ಮೇಕಪ್ ಪ್ರೊಸೆಸಿಂಗು. ಸೊ ನೋಡ್ಕೊಂಡು ರೆಡಿಯಾಗಿ. ಎಸ್, ನನ್ನ ಫೈನಲ್ ಲುಕ್ ಈ ಥರ ಇದೆ. ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ. ಬಿಕಾಸ್ ನಾನು ಇವಾಗ ತಾನೇ ಜಸ್ಟ್ ಹಾಕೊಂಡಿರೋದು. ಬಿಕಾಸ್ ರೆಡಿ ಆದ ತಕ್ಷಣ ಎಲ್ಲರಿಗೂ ಫುಲ್ ಒಂಥರ ಚೆನ್ನಾಗಿ ಕಾಣಿಸಲ್ಲ ಮೇಕಪ್ ಹಾಕೊಂಡಾಗ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನೋಡಿ, ನಾನು ಮೇಕಪ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಮೇಕಪ್ ಸೆಟ್ ಆದಮೇಲೆ ಚೆನ್ನಾಗಿರುತ್ತೆ. ಬಟ್ ರೆಡಿ ಆದ ತಕ್ಷಣವೇ ಒಂದಷ್ಟು ಜನಕ್ಕೆ ಚೆನ್ನಾಗಿ ಕಾಣಿಸಲ್ಲ ಮೇಕಪ್ಪು. ಬಟ್ ನಾನು ಇವಾಗ ಜಸ್ಟ್ ರೆಡಿ ಆಗಿರೋದು 5 ಮಿನಿಟ್ಸ್ ನೋಡಿ. ಈಗಲೂ ಕೂಡ ನಾನು ನ್ಯಾಚುರಲ್ ಫಿನಿಶ್ ಬಂದಿದೆ. ಸೊ ಎಸ್, ಈ ಪ್ರೊಸೆಸಿಂಗ್ನ ಮಾಡಿ ನಿಮಗೆ ನ್ಯಾಚುರಲ್ ಆಗಿ ಮೇಕಪ್ ಬೇಕು ಅಂದರೆ ಎಸ್, ಇವಾಗ ನನ್ನ ಹಸ್ಬೆಂಡ್ ಬರ್ತಾರೆ. ಬಂದ ತಕ್ಷಣ ಹೊರಡ್ತೀವಿ. ಸೊ ಎಸ್, ಈ ಥರ ರೆಡಿ ಆಗಿದ್ದೀನಿ. ಸೊ ಎಸ್, ಮದುವೆ ಮನೆಯಿಂದ ಬಂದೆ. ಮದುವೆ ಮನೇಲೇನು ನಾನು ವ್ಲಾಗ್ ಮಾಡಲಿಲ್ಲ. ಬಿಕಾಸ್ ನನಗೆ ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಶೈ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಯಾಮ್ರಾನೇ ಆನ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ವೆಟ್ ಟಿಶ್ಯೂನೇ ಸಾಕು. ಹೆವಿ ಮೇಕಪ್ ಏನಾದರೂ ಇದ್ದರೆ ಕ್ಲೆನ್ಸಿಂಗ್ ಮಿಲ್ಕಲ್ಲಿ ರಿಮೂವ್ ಮಾಡ್ತೀನಿ. ಸೊ ಸಿಂಪಲ್ ಅಲ್ವಾ, ಸೊ ಹಂಗಾಗಿ ವೆಟ್ ಟಿಶ್ಯೂನೇ ಸಾಕು ನೋಡಿ. ಆ್ಯಕ್ಚುಲಿ ನನಗೆ ಮೇಕಪ್ ಮಾಡೋಕ್ಕಿಂತ ಈ ರಿಮೂವ್ ಮಾಡ್ಬೇಕಂದ್ರೆ ಬೇಜಾರು. ಅಷ್ಟೊಂದು ದುಡ್ಡು ಕೊಟ್ಟು ಪ್ರಾಡಕ್ಟ್ಗಳನ್ನ ತೊಗೊಂಡಿರ್ತೀವಿ, ಜಸ್ಟ್ ಹಾಫ್ ಆನ್ ಅವರ್ಗೆ ಹಾಕ್ಕೊಂಡು ರಿಮೂವ್ ಮಾಡಬೇಕು ಅಂದರೆ ಫುಲ್ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಮಲ್ಕೊಂಡ್ರೆ ನನ್ನ ಫೇಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅಟ್ ಎನಿ ಕಾಸ್ಟ್ ಮೇಕಪ್ ರಿಮೂವ್ ಮಾಡಲೇಬೇಕು. ಸೊ ಸ್ಕಿನ್ ಕೇರ್ ಮಾಡಬೇಕಲ್ವಾ. ಸೊ ಎಸ್, ಮೇಕಪ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಕೂಡ ಮಾಡಿದ್ದೀನಿ. ಸೊ ಇವಾಗ ಆಲೋವೆರಾ ಜೆಲ್ ಹಾಕೋತಾ ಇದ್ದೀನಿ ಫೇಸ್ಗೆ. ಮುಂದೆ ಬರುವಂಥ ವೀಡಿಯೋಸಲ್ಲಿ ನಿಮಗೆ ಆದಷ್ಟು ಒಂದಷ್ಟು ಕ್ರೀಮ್ಗಳದ್ದು ತಿಳಿಸ್ಕೊಡ್ತೀನಿ. ಸಿರಮ್ ಆಗಿರ್ಬೋದು, ನೈಟ್ ರೊಟೀನ್, ನೈಟ್ ಸ್ಕಿನ್ ಕೇರ್ ರೊಟೀನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದಿನ ವ್ಲಾಗ್ಸ್ಗಳಲ್ಲಿ. ಇನ್ನು ನನಗೆ 365 ಡೇಸ್ ಇದೆ. ಸೊ ಅಷ್ಟು ದಿನದಲ್ಲಿ ಏನೇನಾಗುತ್ತೆ ಅಷ್ಟನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೋತೀನಿ. ನನಗೆ ಗೊತ್ತಿರೋ ಎಲ್ಲ ಥರ ಇನ್ಫಾರ್ಮೇಷನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಸ್ಕಿನ್ ಕೇರಲ್ಲಿ ಮತ್ತು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಅದೆಲ್ಲ ಬರುತ್ತೆ ಮುಂದಿನ ವ್ಲಾಗ್ಸ್ಗಳಲ್ಲಿ. ವೆಯ್ಟ್ ಮಾಡಬೇಕು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಇಷ್ಟೇ, ಮುಗೀತು ಇವತ್ತಿನ ದಿನ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಸ್ಟ್ರೈಟ್ನಿಂಗ್ ಮಾಡಿಸಿದ್ದು ಕೂಡ ಖುಷಿಯಾಗಿದೆ. ಸೊ ನಾಳೆ ವ್ಲಾಗಲ್ಲಿ ನೋಡೋಣ. ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾಳೆ. ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಸರ್ವಿಸ್ ಇದೆ ಹೊರಗಡೆ. ಸೊ ಹಾಗಾಗಿ ಹೋಗಬೇಕು. ಆ್ಯಂಡ್ ನಾನು ಕೂಡ ಇವತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಲ್ಲ, ಸೊ ಹಂಗಾಗಿ ಅದಕ್ಕೆ ಕಂಡೀಷ್ನರ್ ಮತ್ತು ಶಾಂಪೂ ಮತ್ತು ಸಿರಮ್ ಎಲ್ಲ ತೊಗೊಂಡು ಬರಬೇಕು. ಇಲ್ಲಿ ಸಿಗಲ್ಲ, ಸೊ ಮೈಸೂರಿಗೆ ಬರಬೇಕು. ಸೊ ನನಗೆ ಹೇಳಿರೋದವರು 2 ಡೇಸ್ ಬಿಟ್ಕೊಂಡು ಬನ್ನಿ ಅಂತ. ಸೊ ನಾಳೆ ಮೇ ಬಿ ಟ್ಯೂಸ್ಡೇ ಇರ್ಬೋದು. ಟ್ಯೂಸ್ಡೇ ಹೋಗ್ತೀನಿ ಮತ್ತೆ ನಾನು ಪಾರ್ಲರ್ಗೆ. ಸೊ ನಾಳೆ ಹೋಗಿ ಎಲ್ಲ ಐಟಮ್ಸ್ ಅವ್ರು ಹೇಳಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದುಬಿಡಬೇಕು.
ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಎಸ್, ಇವಾಗ ವಿಡಿಯೋ ಎಂಡ್ ಮಾಡುವಂಥ ಟೈಮ್. ಬಾಯ್, ಗುಡ್ ನೈಟ್.